ಒಂದೇ ಕೇಸಲ್ಲಿ ಇನ್ಸ್ಪೈರ್ ಆಗಿ ಆ ರೀತಿ ಹೋಲುವಂತ ಥೀಮ್ಗಳನ್ನ ನೀವು ಮಾಡ್ಬೋದಾ? ಅದರಿಂದ ಕುಚ್ಕೊಂಡು ಅಥವಾ ನೀವು ಪ್ರಚಾರಕ್ಕೆ ಇಲ್ಲ 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 ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದ್ರೆ. ನಾನು ಪ್ರಸ್ತುತ ಏನ್ ಇವತ್ತ ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024 ಆ ಘಟನೆನ ನಾನು ತಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದ್ ವೇಳೆ ನಾನು ಟ್ರಯಲ್ ನಡೆಯೋ ಕೇಸ್ ಸಿನಿಮಾ ತಗೊಂಡ್ ಮಾಡ್ತು ಅಂದ್ರೆ ನನಗೆ ಸಬ್ ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ 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 ನಾನು ಹೇಳಿದ್ ಮೇಡಮ್, ಪ್ಲೀಸ್. ಎಸ್ ಮೇಡಮ್, ಎಸ್ ಮೇಡಮ್. ಹೈಕೋರ್ಟ್ ಕೇಸ್ನಲ್ಲಿ ನಾನು ವರದಿ ಮಾಡಿದ್ದೇನೆ. ಹಾಗಾಗಿ ಅದನ್ನ ನೋಡಿದಾಗ ನನಗೆ ಹೋಲೋ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಕೇಳೋದಕ್ಕಾಗ ಅದಕ್ಕೆ ಕ್ಲಾರಿಫಿಕೇಶನ್ ಏನು ನಾನು ಇಲ್ಲ ಮೇಡಮ್, ಅಲ್ಲ ಹೋಲೋ ರೀತಿಯಲ್ಲಿ ಸರ್ ನಾನು ನಿಮ್ಮ ಅವ್ರ ಕಡೆಯಲ್ಲ ಎಸ್ ಇಲ್ಲ ಇಲ್ಲ ನಾನು ಕೇಳಲ್ಲ, ಅಥವಾ ಇನ್ನ ನಿಮ್ ಕಡೆ ನನ್ನ ವರದಿ ನನ್ನ ಹೋಲೋ ರೀತಿಯಲ್ಲಿ ಕೇಳಿದಾಗ ನನ್ನ ಪ್ರಶ್ನೆ ಬಂದಿದೆ. ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದ್ರೆ, ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟ್ ಅಲ್ಲಾದ್ರೆ ಮಾಮೂಲಿ ಲಾ ಅಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ ಆದ್ರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ, ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ದಲ್ಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟ್ ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದ್ರೂ ಅಷ್ಟೇ, ಕಾಮನ್ ಮ್ಯಾನ್ಗಾದ್ರೂ ಅಷ್ಟೇ. ಸೆಲೆಬ್ರಿಟಿಗಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದ್ರೆ ಕಾಮನ್ ಆಗಿ ಹೋಗ್ತಾರೆ. ಆ ತರ ಕ್ರೈಮ್ ಅಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದ್ರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅನ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ನೋಡಿ ಅಲ್ಲ ಸೀನಲ್ಲೇ ನೋಡಿದಾಗ ವ್ಯಕ್ತಿಗಳಂದ್ರೆ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ಗೆ ನಡೆದಂತ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಎದ್ದೇಳ್ತಾರೆ. ಇಲ್ಲಾಂದ್ರೆ ಯಾರು ನನ್ನ ಕ್ವಶನ್ ಮಾಡ್ತಾ ಇರ್ಲಿಲ್ಲ. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವು ಏನಾರ ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತ ಪಟ್ಟಿದ್ದಲ್ಲ. ಬರುವಂತೆ ಸರ್, ಅದು ಚೇರ್ ಕೊಡಿ ಮಂಜಣ್ಣ. ಹಾ ಸರ್. ಹಾ ಅಲ್ಲ ಪ್ರಮೋದ್ ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು. ಎಸ್ ಮೇಡಮ್. ಮೇಡಮ್, ಈಗ ಮಿಸ್ಟರ್ ನಟವರ್ಲಾಲ್ ಮಾಡ್ದ ಒಂದು 7 ಕೋಟಿ ಯಾಕೆ ಮಾಡ್ದೋ ಬರ್ಲಿಲ್ಲ. ನನ್ನ ಅಯೋಧ್ಯಪುರಂ ಸಿನಿಮಾ ಮಾಡಿದೆ. ಅಲ್ಲ, ಸಿನಿಮಾದಲ್ಲಿ ಬಂದ್ರೆ 100 ಕೋಟಿನೂ ಬರ್ಬೋದು, 3 ರೂಪಾಯಿ ಬರಲ್ಲ. ಹಾ ಹಾ ಎಸ್ ಮೇಡಮ್. ಅಲ್ಲ ಮೇಡಮ್, ನಾವು ಒಂದು ವರ್ಗಕ್ಕೆ ಮಾಡಿಲ್ಲ ಮೇಡಮ್, ಎಲ್ಲಾ ಸಿನಿ ಪ್ರಿಯರಿಗೆ ಮಾಡಿದೀವಿ. ನಮ್ಗೆ ಗೊತ್ತಿಲ್ಲ ಯಾವ ವರ್ಗ ಇದೆ ಯಾವ್ದಿದೆ ಅಂತ, ಬಟ್ ಎಲ್ಲಾ ಸಿನಿ ಪ್ರಿಯರಿಗೋಸ್ಕರ ಮಾಡಿದಂತಹ ಚಿತ್ರ ಮೇಡಮ್ ಇದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅಲ್ಲ, ಸಿನಿಮಾದಲ್ಲಿ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ ಸರ್, ಡೈರೆಕ್ಟರ್ ಶೂಟ್ ಮಾಡಿದವರು. ಚೇಂಜ್ ಇದೆಯಲ್ಲ ಮೇಡಮ್. ಎಲ್ಲಿ ಮೇಡಮ್, ನಾನು ಗೌಡನೇ ಮೇಡಮ್. ಅಲ್ಲ, ಹಂಗನ್ಬಿಟ್ಟು ಗೌಡ ಅಂದ್ರೆ ಯಾರಿಗೂ ಪೇಟೆಂಟ್ ಇರೋದಿಲ್ಲ ಮೇಡಮ್. ಆ ಪೇಟೆಂಟ್ ಏನಿರೋದಿಲ್ಲ ನನ್ನ ಪ್ರಕಾರವಾಗಿ ಮೇಡಮ್. ಕಾಕತಾಳೀಯವಾಗಿ ಹೊಂದಾಣಿಕೆ ಆಗುತ್ತೆ. ಎಸ್ ಮೇಡಮ್. ಅಲ್ಲ 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 ಯಥಾವತ್ತವಾಗಿ ಯಾವುದೇ ಸರ್, ನಾನು ಹೇಳ್ತಿಲ್ಲ ಸ್ಪಷ್ಟವಾಗಿ ಸರ್, ಯಥಾವತ್ತವಾಗಿ ಯಾವುದೇ ಒಂದು ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಇಲ್ಲ ಸರ್. ಹಾ ಹಾ ಅಲ್ಲ, ಕ್ರೈಮ್ಗಳು ಈಗ ಎಲ್ಲಿ ಗೋಪ್ಯವಾದ ಒಂದು ಯಾವ್ದಾರ ಒಂದು ಗೋಡನ್ ಅಲ್ಲಿ ಹೊಡೆದಾಕ್ತಾರೆ, ಒಂದು ಫಾರೆಸ್ಟ್ ಅಲ್ಲಿ ಮರ್ಡರ್ ಮಾಡ್ತಾರೆ.
ಅಲ್ಲಲ್ಲ ಗೋಡನ್ನು ಶೆಡ್ಡು ಪಾರ್ಕಿಂಗ್ ಯಾರ್ಡಲ್ಲಿ ಹೊಡೆದಾಕ್ತಾರೆ, ಇಲ್ಲ ರೋಡಲ್ಲಿ ಹೊಡಿತಾರೆ, ಒಂದು ಕಾರಲ್ಲಿ ಹೊಡೆದಾಕ್ತಾರೆ. ಕ್ರೈಮ್ ಘಟನೆಗಳು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಬೆಂಗಳೂರು ನ್ಯೂಸ್ ಅಂತ ಪೇಪರ್ ಇದೆ. ಎಸ್ ಮೇಡಮ್. ಅಲ್ಲಲ್ಲ ಪೈಪ್ ಲೈನ್ ಹತ್ರ ಅಲ್ಲ ಸಿಕ್ಕಿದ್ದು, ಅದು ಮೋರಿ ಹತ್ರ ಮೇಡಮ್. ಪೈಪ್ ಲೈನ್ಗೂ ಮೋರಿಗೂ ಬೇರೆ ಇದೆ ಮೇಡಮ್. ಮರುವಂತೆ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಸರ್ ಈಗ ನಾನು ಬಿ ಫ್ರಾಂಕ್ ಟ್ರಯಲ್ ನಡೆಯೋ ಅಂತ ಅಲ್ಲಲ್ಲ ಖಂಡಿತವಾಗ್ಲೂ ನಾನು ದರ್ಶನ್ ಸರ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಸರ್. ನಾನು ಬೇರೆ ಘಟನೆಗಳನ್ನ ಇಂದ ಪ್ರೇರೇಪಿತನಾಗಿ ಮಾಡಿದ್ದೇನೆ ಸರ್, ಅಷ್ಟೇ. ನೆನ್ನೆ ಸರ್ ಮೇಡಮ್ ಎಲ್ಲ ಕ್ರೈಮಲ್ಲಿ ಅಷ್ಟೇ ಮೇಡಮ್. ಈಗ ನಾನು ಕ್ರೈಮ್ ಮಾಡಿದ್ರು, ನಾನು ಅರೆಸ್ಟ್ ಆದ್ರೂ ನಾನು ಹಿಂಗೆ ಇಟ್ಕೊಂಡೆ ತೆಗೆಸ್ಕೋತಾರೆ, ಅಷ್ಟೇನೆ ಮೇಡಮ್. ಅಷ್ಟೇನೆ ಮೇಡಮ್. ಅಲ್ಲ, ಈ ಇಬ್ರು ಜೊತೆ ಸೇರ್ಕೊಂಡು ಮಾಡಿದ್ರೆ ಅಷ್ಟೇ ಮೇಡಮ್ ಮಾಡೋದು. ಅದು ಪ್ರೊಸೀಜರ್ ಅಷ್ಟೇ ಮೇಡಮ್. ಎಸ್ ಮೇಡಮ್. ದಯವಿಟ್ಟು ಪ್ಲೀಸ್ ಮೇಡಮ್ ಸಿನಿಮಾ ನೋಡಿ, ತಮಗೆಲ್ಲ ಶೋ ಅರೇಂಜ್ ಮಾಡ್ತೀವಿ, ಬಂದು ನೋಡಿ. ಏಪ್ರಿಲ್ ಅಲ್ಲಿ ಮಾಡೋಣ ಅನ್ಕೊಂಡಿದ್ದೀವಿ. ಇಲ್ಲ ಖಂಡಿತ ಮೇಡಮ್. ಇಲ್ಲ ಟ್ರೈಲರ್ ಬಿಡೋದಕ್ಕೆ ಡಿಸೈಡ್ ಇಂದ ನಾವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಅಲ್ಲ ಆ ಥರ ಅಲ್ಲ.